ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ನೀವು ಅಬ್ಸರ್ವ್ ಮಾಡಿದ್ರೆ ರೀಸೆಂಟ್ ಟೈಮ್ಸ್ನಲ್ಲಿ ವೇರಿಯಸ್ ಅನಾಲಿಸ್ಟ್ ಎಲ್ಲಾನು ಬಿಸ್ನೆಸ್ ನ್ಯೂಸ್ ಚಾನಲ್ಗೆ ಬಂದು ಯುರೋಪ್ ಝೋನ್ ಯಾವುದಾದ್ರೂ ಎನರ್ಜಿ ಕ್ರೈಸಿಸ್ ನಡೀತಿದೆ ಅಲ್ವಾ, ಈ ಎನರ್ಜಿ ಕ್ರೈಸಿಸ್ ಇಂದ ನಮ್ಮ ಇಂಡಿಯನ್ ಕೆಮಿಕಲ್ ಕಂಪ್ನೀಸ್ ಯಾವುದೆಲ್ಲ ಲಾಭ ಪಡುತ್ತೆ ಅಂತ ಕಮೆಂಟ್ರೀಸ್ ಅಂತೂ ಮಾಡ್ತಿದ್ದಾರಲ್ವಾ. ಯುರೋಪ್ ಎನರ್ಜಿ ಕ್ರೈಸಿಸ್ ಇಂದ ಆಕ್ಚುಲಿ ನಷ್ಟ ಪಡುವಂತ ಶಾರ್ಟ್ ಟರ್ಮ್ ನಲ್ಲಿ ಪೇನ್ ನೋಡುವಂತ ಕಂಪ್ನೀಸ್ ಬಗ್ಗೆ ಯಾರು ಮಾತಾಡ್ತಿಲ್ಲ. ಅದರ ಬಗ್ಗೆ ಅನಲಿಸ್ಟ್ ಎಲ್ಲಾನು ಟಿವಿಲೂ ಹೇಳ್ತಿಲ್ಲ. ಬಟ್ ಡೆಫಿನೆಟ್ಲಿ ಈ ಕಂಪ್ನಿ ರಿಲೇಟೆಡ್ ಆಗಿರುವಂತ ಮೇಜರ್ ಇಂಪೋರ್ಟ್ ಡಿಪೆಂಡೆನ್ಸ್ ಯೂರೋ ಝೋನ್ ಇಂದಾನೆ ಇದೆ ಅಲ್ವಾ, ಅದರಿಂದಾನೆ ಅವ್ರಿಗಂತೂ ಶಾರ್ಟ್ ಟರ್ಮ್ ನಲ್ಲಿ ಪೇನ್ ಅಂತೂ ಅವ್ರ ಮೇಲೆ ಇರತ್ತೆ. ಸೊ ಈ ರಿಪೋರ್ಟ್ ನ ಯೂರೋ ಝೋನ್ ರಿಲೇಟೆಡ್ ಆಗಿ ಕ್ರೈಸಿಸ್ ಯಾವ್ದೆಲ್ಲ ಇದೆಯಲ್ಲ ಆ ಕ್ರೈಸಿಸ್ ಡೀಟೇಲ್ಸ್ ನ ಅಂಡ್ ಈ ಕ್ರೈಸಿಸ್ ಇಂದ ಲಾಭ ಪಡೋ ಕಂಪನೀಸ್ ಯಾವುದು ಹಾಗೆ ಪೇನ್ ನೋಡೋ ಕಂಪನೀಸ್ ಯಾವುದು ಅದರ ಬಗ್ಗೆ ಈಗ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಈ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಆ ಡೇಟಾ ಪಾಯಿಂಟ್ ಎಲ್ಲಾನು ಸಿಂಪಲೈಸ್ ಮಾಡಿ ನಿಮ್ಗೆ ಈಗ ಶೇರ್ ಮಾಡ್ತಿದ್ದೀನಿ. ಸ್ವಲ್ಪ ಕೇರ್ಫುಲ್ ಆಗಿ ಕೇಳೋದಕ್ಕೆ ಪ್ರಯತ್ನ ಮಾಡಿ. ಫಸ್ಟ್ ನಾವು ಈ ಯುರೋಪ್ ಝೋನ್ ಎನರ್ಜಿ ಕ್ರೈಸಿಸ್ ಏನಕ್ಕೆ ಬಂದಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇದು ಅರ್ಥ ಮಾಡ್ಕೊಂಡ್ರೆ ಇಶ್ಯೂ ಎಷ್ಟು ದೊಡ್ಡದು ಅನ್ನೋದು ನಮಗೆ ಅರ್ಥ ಆಗತ್ತೆ. ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಮ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಈ ಮ್ಯಾಪ್ನಲ್ಲಿ ಬ್ಲ್ಯಾಕ್ ಕಲರ್ ಲೈನು ಆರೆಂಜ್ ಕಲರ್ ಲೈನು ಎರಡಿದೆ ಅಲ್ವಾ. ಈ ಬ್ಲ್ಯಾಕ್ ಲೈನ್ ಕಲರ್ನ ನಾರ್ತ್ ಸ್ಟ್ರೀಮ್ 1 ಅಂತ ಕರೀತಾರೆ, ಆರೆಂಜ್ ಕಲರ್ ಲೈನ್ನ ನಾರ್ತ್ ಸ್ಟ್ರೀಮ್ 2 ಅಂತ ಕರೀತಾರೆ. ಈ ಲೈನ್ಸ್ ಮೂಲಕ ರಷ್ಯಾದಿಂದ ಜರ್ಮನಿ ಮೂಲಕ ಯುರೋಪ್ ಝೋನ್ಗೆ ಚೀಪೆಸ್ಟ್ ಗ್ಯಾಸ್ ಸಪ್ಲೈ ಆಗುತ್ತೆ. ಈ ಚೀಪೆಸ್ಟ್ ಗ್ಯಾಸ್ ಯಾವುದಾದ್ರೆ ಸಪ್ಲೈ ಇದೆಯಲ್ಲ, ಈ ಸಪ್ಲೈ ಆಧಾರವಾಗ್ಲೇ ಯುರೋಪ್ನಲ್ಲಿರುವಂಥ ಈ ಚೀಪೆಸ್ಟ್ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿ ಯುರೋ ಝೋನ್ ಅವರ ಎನರ್ಜಿ ರಿಕ್ವೈರ್ಮೆಂಟ್ಸ್ ಯಾವುದೆಲ್ಲ ಇದೆಯಲ್ಲ ಈ ಎನರ್ಜಿ ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮಾಡ್ಕೊಂತಿದೆ ಇಲ್ಲಿವರೆಗೂ. ಆದರೆ ರಷ್ಯಾ ಉಕ್ರೇನ್ ವಾರ್ ಯಾವುದಾದ್ರೆ ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ ಎಲ್ಲಾನು ವಿಧಿಸಿದೆ ಅಲ್ವಾ, ಅದಾದ್ಮೇಲೆ ಏನು ನಡೆದಿದೆ ಅಂದರೆ ಜೂನ್ 2022 ಆ ಟೈಮ್ನಲ್ಲಿ ರಷ್ಯಾ ಯಾವುದಾದ್ರೂ ಸ್ಯಾಂಕ್ಷನ್ಸ್ ಎಲ್ಲ ವಿಧಿಸಿದಾರಲ್ವಾ ಇವೆಲ್ಲಾನು ನಡೆದಿದೆ ಅಲ್ವಾ. ಅದಾದ್ಮೇಲೆ ಏನು ನಡೆದಿದೆ ಅಂದರೆ ಜೂನ್ 2022 ಆ ಟೈಮ್ನಲ್ಲಿ ರಷ್ಯಾ ಯಾವುದಾದ್ರೂ ಈ ಬಾಲ್ಸ್ಟಿಕ್ ಸಿ ರೂಟ್ನಲ್ಲಿರುವಂಥ ಚೀಪೆಸ್ಟ್ ಗ್ಯಾಸ್ನ ಯೂರೋ ಝೋನ್ಗೆ ಸಪ್ಲೈ ಮಾಡ್ತಿದೆ ಅಲ್ವಾ, ಈ ರೂಟ್ ಮೂಲಕ ಸಪ್ಲೈ ಮಾಡೋ ಗ್ಯಾಸ್ನ 40%ಗೆ ರಿಡ್ಯೂಸ್ ಮಾಡಿದ್ದೆ. ಈ 40%ಗೆ ರಿಡ್ಯೂಸ್ ಮಾಡೋದ್ರಿಂದ 60% ಶಾರ್ಟೇಜ್ ಬರುತ್ತಲ್ವಾ ಯೂರೋ ಝೋನ್ಗೆ. ನಾವು ಆ 60% ಗ್ಯಾಸ್ ಶಾರ್ಟೇಜಿಂದ ಯುರೋಪ್ ಝೋನ್ ಸಫರ್ ಆಗ್ತಾ ಇದ್ರೆ ಇವರು ಆ 40% ಇಂದ ಗ್ಯಾಸ್ ಸಪ್ಲೈನ 20%ಗೆ ಕಟ್ ಮಾಡಿದ್ದಾರೆ. ನಾವು ರೀಸೆಂಟಾಗಿ ಏನು ಹೇಳ್ತಿದ್ದಾರೆ ಅಂದರೆ ಮೇಂಟೆನೆನ್ಸ್ ವರ್ಕ್ ಅಂತ ಹೇಳಿ 2 ಸೆಪ್ಟೆಂಬರಿಂದಾನು ನಾರ್ತ್ ಸ್ಟ್ರೀಮ್ ಮೂಲಕ ಯಾವುದಾದ್ರೂ ಚೀಪೆಸ್ಟ್ ಗ್ಯಾಸ್ ಸಪ್ಲೈ ಆಗ್ತಿದ್ದಲ್ವ ಅದನ್ನು ಶಟ್ ಡೌನ್ ಮಾಡಿದ್ದಾರೆ. ನಾವು ಈ ನಾರ್ತ್ ಸ್ಟ್ರೀಮ್ ರೂಟ್ ಯಾವುದಾದ್ರೂ 55 BCM ಆಫ್ ಗ್ಯಾಸ್ ಯುರೋ ಝೋನ್ಗೆ ಜರ್ಮನಿಯಿಂದ ಸಪ್ಲೈ ಆಗ್ತಿದೆ ಅಲ್ವಾ, ಅದು ಕಂಪ್ಲೀಟ್ಲಿ ಸ್ಟಾಪ್ ಆಗೋಗಿದೆ. ಅದರಿಂದ ಆಕ್ಚುಲಿ ಯುರೋ ಝೋನ್ನಲ್ಲಿ ಎನರ್ಜಿ ಕ್ರೈಸಿಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ಇದರಿಂದ ಏನು ನಡೆದಿದೆ ಅಂದರೆ ಯುರೋಪಲ್ಲಿ ನಾವು ನೋಡಿದ್ರೆ ಇಲ್ಲಿ ನಿಮಗೆ ಗ್ರಾಫಲ್ಲಿ ನೋಡಬಹುದು, ನೆದರ್ಲ್ಯಾಂಡ್ಸ್ TTF ನ್ಯಾಚುರಲ್ ಗ್ಯಾಸ್ ಪ್ರೈಸಸ್ ಆಗಸ್ಟ್ 2021 3 ಟೈಮ್ಸ್ ಬೆಳೆದಿದೆ. ಅಂಡ್ ಐಸ್ UK ನ್ಯಾಚುರಲ್ ಗ್ಯಾಸ್ ಪ್ರೈಸಸ್ ಆಗಸ್ಟ್ 2021 2 ಟೈಮ್ಸ್ ಬೆಳೆದಿದೆ. ಈ ಯುರೋ ಝೋನ್ನಲ್ಲಿ ಗ್ಯಾಸ್ ಪ್ರೈಸಸ್ ಎಷ್ಟು ಬೆಳೆದಿದೆ ಅಂದರೆ ಇವರ ಲಾಂಗ್ ಟರ್ಮ್ ಆವ್ರೇಜ್ ನೀವು ನೋಡಬಹುದು. ಅಂಡ್ ಈ ಲಾಂಗ್ ಟರ್ಮ್ ಆವ್ರೇಜ್ ಕಂಪೇರ್ ಮಾಡಿದ್ರೆ 10 ಟೈಮ್ಸ್ ಬೆಳೆದಿದೆ. ಲೆಟ್ಸೆ ನಮ್ಮ ಲ್ಯಾಂಗ್ವೇಜ್ನಲ್ಲಿ ಮಾತಾಡ್ಕೋಬೇಕಂದ್ರೆ ನಾವು ಗ್ಯಾಸ್ ಬಿಲ್ ಇರತ್ತಲ್ಲ ಪೇ ಮಾಡ್ತಿದ್ವಲ್ಲ, ಎಕ್ಸಾಂಪಲ್ 1000 ರೂಪೀಸ್ ಆವ್ರೇಜಲ್ಲಿ ನಾವು ಗ್ಯಾಸ್ನ ಪರ್ಚೇಸ್ ಮಾಡ್ತಿದ್ವಲ್ವ ತುಂಬ ವರ್ಷಗಳಿಂದ. ಸಡನ್ ಆಗಿ ಆಗಸ್ಟ್ 2021 ಅದರೊಂದು ಪ್ರೈಸು 10,000 ಆಗೋಗಿದೆ ಅಂತ ಮೀನಿಂಗ್. ಈ ಥರ ಈ ಅಬ್ನಾರ್ಮಲ್ ಗ್ಯಾಸ್ ಪ್ರೈಸ್ ಇನ್ಕ್ರೀಸ್ ಇಂದ UK ಎಲೆಕ್ಟ್ರಿಸಿಟಿ ಪ್ರೈಸಸ್ ಹಾಗೆ ಜರ್ಮನಿ ಎಲೆಕ್ಟ್ರಿಸಿಟಿ ಪ್ರೈಸಸ್ ಅಬ್ನಾರ್ಮಲ್ ಆಗಿ ಇನ್ಕ್ರೀಸ್ ಆಗಿ ಆಗಸ್ಟ್ 2021 ಗ್ಯಾಸ್ ಪ್ರೈಸಸ್ನಲ್ಲಿ ಹಾಗೆ ಎಲೆಕ್ಟ್ರಿಸಿಟಿ ಪ್ರೈಸಸ್ನಲ್ಲೂ ಫಾಲ್ ಕಾಣ್ತಾ ಇದ್ರು ಇವರ ಲಾಂಗ್ ಟರ್ಮ್ ಆವ್ರೇಜ್ ಆದರೂ ಈಗ ಪ್ರೈಸಸ್ ಆದರೂ ತುಂಬ ಜಾಸ್ತಿನೇ ಇದೆ. ನಾವು ಈ ನಾರ್ತ್ ಸ್ಟ್ರೀಮ್ ಯಾವುದಾದ್ರೂ ಚೀಪೆಸ್ಟ್ ಗ್ಯಾಸ್ ಸಪ್ಲೈ ನಡೆಯೋದು ಸ್ಟಾಪ್ ಆಗಿದೆ ಅಲ್ವಾ, ನಾವು ಆ ಥರ ಸ್ಟಾಪ್ ಆಗಿರೋವಂಥ ಗ್ಯಾಸ್ ಎಲ್ಲಿಗೆ ಹೋಗ್ತಿದೆ ಅಂತ ನಾವು ನೋಡಿದ್ರೆ ಈ ರಿಪೋರ್ಟ್ನಲ್ಲಿ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಈ ಥರ ರಷ್ಯಾ ಉಕ್ರೇನ್ ವಾರ್ ಸ್ಟಾರ್ಟ್ ಆದಮೇಲೆ ಚೈನಾನಿಂದ ರಷ್ಯಾಗೆ ಹೋಗಿರೋಂಥ ಗ್ಯಾಸ್ ಪೈಪ್ಲೈನಲ್ಲಿ ಯಾವುದಾದ್ರೂ ಈ ಪೈಪ್ಲೈನ್ ಇದೆ ಅಲ್ವಾ ಇದರ ಮೂಲಕ ಹೈಯರ್ ಯುಟಿಲೈಸೇಷನ್ ನಡೀತಿರೋ ಥರ ಹೇಳ್ತಿದ್ದಾರೆ. ಅಂಡ್ ಹಾಗೆ ಚೈನಾ ರಷ್ಯಾ ಮಧ್ಯದಲ್ಲಿ ಗ್ಯಾಸ್ ಪೈಪ್ಲೈನು ಈಗ ಎಕ್ಸಿಸ್ಟಿಂಗ್ ಪೈಪ್ಲೈನ್ ಇದೆ ಅಲ್ವಾ, ಆ ಪೈಪ್ಲೈನ್ ಜೊತೆಗೆ ನ್ಯೂಯರ್ ಪೈಪ್ಲೈನು ಬರ್ತಿದೆ ಅಂತ. ಈ ನ್ಯೂಯರ್ ಪೈಪ್ಲೈನು 2024 ಒಳಗೆ ಸ್ಟಾರ್ಟ್ ಆಗತ್ತೆ ಅನ್ನೋ ತರನು ಇದೇನಾದ್ರೂ ಎಕ್ಸಿಸ್ಟಿಂಗ್ ಆಗಿ ಬಂದ್ರೆ ಅನ್ಕೊಂಡ್ರೆ ಈ ರಷ್ಯಾ ಯುರೋಪ್ ಝೋನ್ ಮಧ್ಯದಲ್ಲಿ ಕಾನ್ಫ್ಲಿಕ್ಟ್ ಇಂದ ಚೈನಾ ಲಾಭ ಪಡ್ತಿರೋ ಹತ್ರ ನಾವು ಅರ್ಥ ಮಾಡ್ಕೋಬಹುದು. ಬಟ್ ಚೈನಾ ಬೆನಿಫಿಟ್ ಸ್ವಲ್ಪ ನಾವು ಸೈಡ್ಗಿಟ್ರೆ ಈ ಯುರೋಪ್ ಝೋನ್ ಕ್ರೈಸಿಸ್ ಇಂದ ಏನ್ ನಡೆಯುತ್ತೆ ನಾವು ಅರ್ಥ ಮಾಡ್ಕೊಂಡ್ರೆ ವರ್ಲ್ಡ್ ಲಾರ್ಜೆಸ್ಟ್ ಕೆಮಿಕಲ್ ಕಂಪನೀಸ್ ಅಲ್ಲಿ ಸ್ವಲ್ಪ ಯುರೋ ಝೋನ್ ಅಲ್ಲೇ ಇದೆ. ಈ ಕೆಮಿಕಲ್ ಕಂಪನೀಸ್ ರಷ್ಯಾದಿಂದ ಯಾವುದಾದ್ರೂ ಚೀಪೆಸ್ಟ್ ಗ್ಯಾಸ್ ಬರ್ತಾ ಇತ್ತಲ್ವಾ, ಈ ಚೀಪೆಸ್ಟ್ ಗ್ಯಾಸ್ ಅಡ್ವಾಂಟೇಜ್ ಇಂದ ಇವರು ಕೆಪಾಸಿಟೀಸ್ನ ಲಾರ್ಜ್ ಸ್ಕೇಲ್ ನಲ್ಲಿ ಬಿಲ್ಡ್ ಮಾಡ್ಕೊಂತ ಬಂದಿದ್ರು, ಎಸ್ಪೆಷಲಿ ಬಲ್ಕ್ ಕೆಮಿಕಲ್ ಸೆಗ್ಮೆಂಟ್ ನಲ್ಲಿ. ಈ ಬಲ್ಕ್ ಕೆಮಿಕಲ್ ಸೆಗ್ಮೆಂಟ್ ಅಲ್ಲಿ ಇವರು ಯಾವುದಾದ್ರೂ ಗ್ರೋತ್ ಬಂದಿದೆ ಅಲ್ವಾ,
ಇದರಿಂದ ಸ್ಪೆಷಲಿ ಕೆಮಿಕಲ್ ವ್ಯಾಲ್ಯೂ ಚೈನ್ನಲ್ಲಿನೂ ಇವರು ಸ್ಕೇಲ್ ಅಪ್ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಬಟ್ ಈಗ ಎನರ್ಜಿ ಕ್ರೈಸಿಸ್ ಆಸ್ ಎ ಬಿಕಮ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫಾರ್ ದಿ ಕೆಮಿಕಲ್ ಕಂಪನೀಸ್. ಇದರಿಂದ EU27 ಕೆಮಿಕಲ್ ಔಟ್ಪುಟ್ ಇಂಡೆಕ್ಸ್ ನಾವು ಅಬ್ಸರ್ವ್ ಮಾಡಿದ್ರೆ ಕನ್ಸಿಸ್ಟೆಂಟ್ ಆಗಿ ನೀವು ನೋಡಬಹುದು ಡ್ರಾಪ್ ಕಾಣಿಸ್ತಾ ಇದೆ. ಅಂದ್ರೆ ಹಾಗೆ ಜರ್ಮನಿ ಕೆಮಿಕಲ್ ಔಟ್ಪುಟ್ ಇಂಡೆಕ್ಸ್ ನಮಗೆ ಕನ್ಸಿಸ್ಟೆಂಟ್ ಆಗಿ ಡ್ರಾಪ್ ಕಾಣಿಸ್ತಾ ಇದೆ. ಅಂಡ್ EU27 ಅಂಡ್ ಜರ್ಮನಿ ಕೆಮಿಕಲ್ ಔಟ್ಪುಟ್ ಇಂಡೆಕ್ಸ್ ನಮ್ಗೆ ಯಾವ್ದಾದ್ರು ಡ್ರಾಪ್ ಕಾಣಿಸ್ತಿದೆಯಲ್ಲ, ಈ ಡ್ರಾಪ್ ನೋಡಿ ನಾವು ಕ್ಲಿಯರ್ಲಿ ಅರ್ಥ ಮಾಡ್ಕೋಬಹುದು ಕೆಮಿಕಲ್ ಪ್ರೊಡಕ್ಷನ್ ಆದ್ರೆ ಕನ್ಸಿಸ್ಟೆಂಟ್ ಆಗಿ ಕಮ್ಮಿ ಆಗ್ತಿರೋ ತರ ಅರ್ಥ ಆಗತ್ತೆ. ನಾವು ಯೂರೋ ಝೋನ್ ನಲ್ಲಿ ಇರೋ ಕೆಮಿಕಲ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಇದ್ರೆ ಇಂಪೋರ್ಟ್ ವಿಷಯಕ್ಕೆ ಬಂದ್ರೆ ಕನ್ಸಿಸ್ಟೆಂಟ್ ಆಗಿ ಬೆಳೀತಾ ಇದೆ ಅಂಡ್ ಎಕ್ಸ್ಪೋರ್ಟ್ಸ್ ನಲ್ಲಿ ಕನ್ಸಿಸ್ಟೆಂಟ್ ಆಗಿ ಡ್ರಾಪ್ ಕಾಣಿಸ್ತಾ ಇದೆ. ನಾನು ನಿಮಗೆ ಬಿಗಿನಿಂಗ್ ಅಲ್ಲಿ ಅದೇ ಹೇಳಿದ್ದೀನಿ. ತುಂಬಾ ಜನ ಅನಲಿಸ್ಟ್ ಎಲ್ಲಾನು ಯಾವ್ದಾದ್ರು ಇಂಪೋರ್ಟ್ ಮಾಡ್ಕೊಂತಿದೆ ಕೆಮಿಕಲ್ಸ್ ಯೂರೋ ಝೋನು, ಅದರಿಂದ ನಮ್ಮ ಇಂಡಿಯನ್ ಕಂಪನೀಸ್ ಅಡ್ವಾಂಟೇಜ್ ಅಂತ ಹೇಳ್ತಿದಾರಲ್ವಾ, ದಟ್ ಈಸ್ ರಿಯಲಿ ಗುಡ್. ಬಟ್ ಆಸ್ ಎ ಸೇಮ್ ಟೈಮ್ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂಥ ಪಾಯಿಂಟ್ ಇನ್ನೊಂದು ಇದೆ. ಯಾವುದಾದ್ರೂ ಎಕ್ಸ್ಪೋರ್ಟ್ ನಡ್ತಿದೆಯೋ ಅದು ಡ್ರಾಪ್ ಆಗ್ತಿದೆ. ಸೊ ನಾವು ಯೂರೋ ಝೋನ್ ಇಂದ ನಮ್ಮ ಕೆಮಿಕಲ್ ಕಂಪನೀಸು ಇಂಪೋರ್ಟ್ ಮಾಡ್ಕೊತಿದ್ರೆ ಅವ್ರಿಗೆ ಡೆಫಿನೆಟ್ಲಿ ಸೆಟ್ ಬ್ಯಾಕೆ. ಯಾವ ಕಂಪನೀಸ್ ಅಂದರೂ ನೀವು ಇಲ್ಲಿ ನೋಡ್ಬೋದು. ನಾನು ಸ್ವಲ್ಪ ಇರುವಂಥ ಕೆಮಿಕಲ್ ಕಂಪನೀಸ್ ಅಂತ ಇಲ್ಲಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ರೆ ಅದರಲ್ಲಿ ಜಾಸ್ತಿ ಇಂಪೋರ್ಟ್ ಮಾಡ್ಕೊಂಡಿರೋ ಕಂಪನೀಸ್ ಬಗ್ಗೆ ನಾವು ಮಾತಾಡ್ಕೋಬೇಕು. ಅಂಡ್ ಅನುಪಮ್ ರಸಾಯನ್ ಇದು ಆಗ್ರೋ ಕೆಮಿಕಲ್ ಕಂಪನಿ. ಈ ಕಂಪನಿ ಜರ್ಮನಿನಿಂದ ಎಷ್ಟು ಇಂಪೋರ್ಟ್ ಮಾಡ್ಕೊತಿದೆ ಅಂಡ್ ಯುರೋಪ್ ಝೋನಿಂದ ಎಷ್ಟು ಇಂಪೋರ್ಟ್ ಮಾಡ್ಕೊತಿದೆ ಅಂತ ನಾವು ನೋಡಿದ್ರೆ ಜರ್ಮನಿಯಿಂದ ಇವರು ಇಂಪೋರ್ಟ್ ತುಂಬಾ ಕಮ್ಮಿ ಇದೆ. ಬಟ್ ಯೂರೋ ಝೋನ್ ಇಂದ ನೋಡಿದ್ರೆ 64.1% ಇಂಪೋರ್ಟ್ ಡಿಪೆಂಡೆನ್ಸಿ ಇದೆ. ಅಂಡ್ ಕೆಮಿಲಿಯನ್ ಫೈನ್ ಸೈನ್ಸ್ ವಿಷಯಕ್ಕೆ ಬಂದರೆ ಇವ್ರಿಗೆ 35% ಇಂಪೋರ್ಟ್ ಡಿಪೆಂಡೆನ್ಸಿ ಇದೆ. ಅಂಡ್ ಮಿಕ್ಕಿರೋ ಅದರ್ ಕಂಪ್ನೀಸು ಒಂದು ಇಂಪೋರ್ಟ್ ಡಿಪೆಂಡೆನ್ಸಿ ಪರ್ಸೆಂಟೇಜ್ ನೀವು ಇಲ್ಲಿ ನೋಡ್ಬೋದು. ಇವ್ರಿಗಾದ್ರೆ ಶಾರ್ಟ್ ಟರ್ಮ್ನಲ್ಲಂತೂ ಡೆಫಿನೆಟ್ಲಿ ಸೆಟ್ ಬ್ಯಾಕೆ. ಅಂಡ್ ನಾವು ಈ ಕಂಪ್ನೀಸ್ಗೆ ಶಾರ್ಟ್ ಟರ್ಮ್ನಲ್ಲಿ ಯಾವುದಾದ್ರೆ ಇಂಪೋರ್ಟ್ಸ್ ರಿಲೇಟೆಡ್ ಆಗಿ ಸೆಟ್ ಬ್ಯಾಕ್ ಇರುತ್ತಲ್ವಾ, ಆ ಕ್ರೈಸಿಸ್ ಇರುತ್ತಲ್ವಾ, ಅದು ವೇರಿಯಸ್ ಅದರ್ ಕಂಟ್ರೀಸಿಂದ ಇವರು ತಗೋಬೇಕಾಗತ್ತೆ. ಅದು ಹೇಗೆ ತಗೊತಾರೆ ಅನ್ನೋದು ಅವ್ರ ಮ್ಯಾನೇಜ್ಮೆಂಟ್ ಒಂದು ಕಾನ್ಫರೆನ್ಸ್ ಕಾಲ್ ನೋಡಿ ನಾವು ಅರ್ಥ ಮಾಡ್ಕೋಬೋದು. ಬಟ್ ಆಟ್ ದ ಸೇಮ್ ಟೈಮ್ ದೆರ್ ಇಸ್ ಎ ಸರ್ಟೈನ್ ಕಂಪ್ನೀಸು ಅವ್ರಿಗೆ ಅಡ್ವಾಂಟೇಜ್. ಯಾವ್ಯಾವ ಕಂಪ್ನೀಸ್ ಅಂದರೆ ನೀವು ಇಲ್ಲಿ ನೋಡ್ಬೋದು. ಮೊದಲನೇದು ಲಾರ್ಜೆಸ್ಟ್ ಕೆಮಿಕಲ್ ಪ್ರೊಡ್ಯೂಸರ್ ಆಗಿರೋಂಥ BASF. ಅವರು ಹೇಳ್ತಿರೋದು ಅವರು ಅಮೋನಿಯಾ ಪ್ರೊಡಕ್ಷನ್ನ ರೆಡ್ಯೂಸ್ ಮಾಡ್ತಿರೋ ಥರ ಹೇಳ್ತಿದ್ದಾರೆ. ಏನಕ್ಕಂದರೆ ಅಮೋನಿಯಾ ಪ್ರೊಡಕ್ಷನ್ ನ್ಯಾಚುರಲ್ ಗ್ಯಾಸ್ ಒಂದು ಯೂಸೇಜ್ ಜಾಸ್ತಿ ಇರುತ್ತೆ, ಅದರಿಂದ ಈ ಔಟ್ಪುಟ್ ಅಂತೂ ಇವರು ರೆಡ್ಯೂಸ್ ಮಾಡ್ತಿರೋ ಥರ ಹೇಳ್ತಿದ್ದಾರೆ. ಇದರಿಂದ ನಮ್ಮ ಇಂಡಿಯಾನಲ್ಲಿ ಇರುವಂಥ ಕಂಪ್ನೀಸ್ಗೆ ಅಡ್ವಾಂಟೇಜ್ ಅಂತ ವಿಷಯಕ್ಕೆ ಬಂದರೆ ಇವನೇನು ಹೇಳ್ತಿದ್ದಾರೆ ಅಂದರೆ ಹಾಲ್ಸ್ ಯಾವುದಾದ್ರೂ ಪ್ರೊಡಕ್ಷನ್ ಶಾರ್ಟ್ಲಿ ಕ್ಲೀನ್ ಸೈನ್ಸ್ ಮಾಡುತ್ತೆ ಅಂತ ಹೇಳ್ತಿದಾರಲ್ಲ, ಅದರ ಮೂಲಕ ಕ್ಲೀನ್ ಸೈನ್ಸ್ ಅಡ್ವಾಂಟೇಜು. ಹಾಗೆ ಯೂರೋಝೋನಲ್ಲಿ ಇರುವಂಥ ಇವೋನಕ್ ಅನ್ನೋ ಕೆಮಿಕಲ್ ಕಂಪನಿಯವರು ಪ್ರೊಡಕ್ಷನ್ ಕಮ್ಮಿ ಮಾಡಿದ್ರೆ ಅದನ್ನು ಇಂಡಿಯಾನಲ್ಲಿ ಓರಿಯೆಂಟಲ್ ಕಾರ್ಬನ್ ಕೆಮಿಕಲ್ಸ್ ಲಿಮಿಟೆಡ್ ಇದೆಯಲ್ಲ ಇವ್ರಿಗೂ ಅಡ್ವಾಂಟೇಜ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಂಡ್ ಹಾಗೆ ಮಿಕ್ಕಿರೋ ಕೆಮಿಕಲ್ ಕಂಪನೀಸ್ ಯಾವುದೆಲ್ಲ ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ರಿಕ್ವೈರ್ಮೆಂಟ್ಸ್ ಕೆಮಿಕಲ್ಸ್ ಇರುತ್ತಲ್ಲ ಅದರ ಮ್ಯಾನುಫ್ಯಾಕ್ಚರಿಂಗ್ನು ಕಮ್ಮಿ ಮಾಡ್ತಾ ನಮ್ಮ ಇಂಡಿಯಾ ಕಂಪನೀಸು ಯಾವುದಾದ್ರೂ ಬೆನಿಫಿಟ್ಸ್ ಇರುತ್ತಲ್ಲ ಅದರ ಹೆಸರುಗಳು ನೀವು ಇಲ್ಲಿ ನೋಡಬಹುದು. ಇಲ್ಲಿ ದೀಪಕ್ ನೈಟ್ರೇಟು, NOCL ಈ ಥರ ಕಂಪನೀಸು ಬೆನಿಫಿಟ್ ಪಡುತ್ತೆ ಅಂತ ಹೇಳ್ತಿದ್ದಾರೆ. ಮಿಕ್ಕಿರೋ ಕಂಪನೀಸ್ ಒಂದು ಹೆಸರುಗಳ ವಿಷಯಕ್ಕೆ ಬಂದರೆ ಮಿಕ್ಕಿರೋ ಕಂಪನೀಸ್ ಹೆಸರುಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ರಿಪೋರ್ಟ್ ಇದು. ಈ ರಿಪೋರ್ಟ್ ಓದಿದ ಮೇಲೆ ನಿಮಗೆ ಇದನ್ನು ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡಿದ್ದೀನಿ, ತಪ್ಪದೇ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಇದರಲ್ಲಿ ನಷ್ಟ ಪಡುವಂಥ ಕಂಪನೀಸ್ ಲಿಸ್ಟು ಇದೆ, ಹಾಗೆ ಲಾಭ ಪಡುವಂಥ ಕಂಪನಿ ಎರಡು ಬಗ್ಗೆನೂ ಡೀಟೇಲ್ ಇನ್ಫಾರ್ಮೇಷನ್ ಅಂತೂ ಶೇರ್ ಮಾಡಿದ್ದಾರೆ ಸಿಂಪ್ಲಿಫೈ ಮಾಡಿ. ಈ ರಿಪೋರ್ಟ್ನ ಈ ವಿಡಿಯೋ ಬರೋ ಟೈಮ್ಗೆ ಟೆಲಿಗ್ರಾಮ್ನಲ್ಲಿ ಶೇರ್ ಮಾಡ್ತೀನಿ. ನೀವೇನಾದರೂ ಟೆಲಿಗ್ರಾಮಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ನೀವು ಈ ರಿಪೋರ್ಟ್ನ ಪಡೆಯಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತೆ ಅಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.